ಸರ್ ಇದೆಲ್ಲ ಹಾಕೋ ಬದಲು ಗಂಧದ ಮರ ಹಾಕ್ಬಿಡಿ ಸರ್ ಅಂತ. ಅಂದರೆ ಸಜೆಷನ್ ಕೊಡೋರು ಜಾಸ್ತಿ. ಸರ್ ಈಗ ನೀವು ಕಟ್ಟಿದ್ದೀರಲ್ಲ ಬಸ್ ನಿಲ್ದಾಣ, ವಿಶಿಷ್ಟವಾಗಿದೆ, ಇದೆಲ್ಲ ಹೇಗೆ ಮಾಡೋಕ್ಕೆ ಸಾಧ್ಯ ಆಯಿತು ಸರ್? ಬಸ್ ಸ್ಟ್ಯಾಂಡ್ ಕಟ್ಟು ಅಂದ್ರೆ ಕಟ್ಟಿದೆ, ಎಲ್ಲರೂ ಕಟ್ದಂಗೆ ನಾನು ಕಟ್ತಾರೆ ಏನು ಬಂತು. ಸುಮಾರು 4-5 ಸಾವಿರ ಗಿಡಗಳನ್ನು ನೆಟ್ಟಿದ್ರಿ ಸಹಕಾರ ನಗರದ ಏರಿಯಾದಲ್ಲಿ. 1000 ಗಿಡಗಳು ನೆಟ್ಟೆ ನೋಡಿ. ಜನವರಿ ಫೆಬ್ರವರಿ ಹೂ ಬಿಡುತ್ತೆ. ಅಂದರೆ ಕಲರ್ ಇರುತ್ತೆ, ಎಲ್ಲ ಕಲರ್ ಬೇರೆ ಬೇರೆ ಕಲರು. ನಿಮಗೆ ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆ. ಕೆಂಪೇಗೌಡ ಪ್ರಶಸ್ತಿ 2 ಸರ್ತಿ ಕೊಟ್ಟರು. ಪರಿಸರದ ಬಗ್ಗೆ ಎಷ್ಟರ ಮಟ್ಟಿಗೆ ಕಾಳಜಿ ಇರಬೇಕು? ಒಬ್ಬರು ಒಂದು ಗಿಡ ನೆಟ್ಟುಬಿಡಿ. ಆತ್ಮೀಯರೇ ನಮಸ್ಕಾರ. ತಮ್ಮೆಲ್ಲರಿಗೂ ನಾರಾಯಣ ನೇತ್ರಾಲಯದ ಪಾಡ್ಕಾಸ್ಟಿಂಗ್ ಸೇವೆಗೆ ಆತ್ಮೀಯ ಸ್ವಾಗತ. ಇವತ್ತಿನ ದಿವಸ ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಅವರು ಬಹುಮುಖ ಪ್ರತಿಭೆ. ಅವ್ರನ್ನ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಅವರ ಮನ್ ಕಿ ಬಾತ್ನಲ್ಲಿ ಹಾಡಿ ಹೊಗಳಿದ್ದಾರೆ. ಅವ್ರು ಯಾರು ಅಂತ ನಿಮಗೂ ಆಶ್ಚರ್ಯ ಆಗ್ಬೋದಲ್ಲ. ಅವರು ಬೆಂಗಳೂರಿನ ಸಹಕಾರ ನಗರದಲ್ಲಿ ಸುಮಾರು 20 ವರ್ಷಗಳ ಹಿಂದೆ 4,000 ಗಿಡಗಳು ನೆಟ್ಟಿದ್ರು. ಇವತ್ತದು ಬೃಹತ್ತಾಗಿ ಬೆಳೆದ್ಬಿಟ್ಟಿದೆ. ಜೊತೆಗೆ ಅದು ಎಷ್ಟು ನೆರಳನ್ನು ನೀಡ್ತಾ ಇದೆ, ತಂಪನ್ನು ನೀಡ್ತಾ ಇದೆ. ಅಷ್ಟೇ ಅಲ್ಲ, ಅವರ ಆ್ಯಕ್ಟಿವಿಟೀಸು ಬೇಕಾದಷ್ಟಿದೆ. ಅವರೇ ಇವತ್ತಿನ ನಮ್ಮ ಪಾಡ್ಕಾಸ್ಟಿಂಗ್ ಅತಿಥಿ MS ಸುರೇಶ್ ಕುಮಾರ್ ಅವರು. ಸುರೇಶ್ ಕುಮಾರ್ ಅವರೇ ನಮಸ್ಕಾರ. ಧನ್ಯವಾದಗಳು ಸರ್. ತಮ್ಮೆಲ್ಲರಿಗೂ ನಮಸ್ಕಾರಗಳು. ನಿಮ್ಮ ಪರಿಚಯ ಸ್ವಲ್ಪ ನಮ್ಮ ಸ್ನೇಹಿತರಿಗೆ ನೀವೇ ತಿಳಿಸ್ಕೊಡಿ. ನಮ್ಮ ತಾಯಿ ತಂದೆ ನಮ್ಮ ಅಜ್ಜಿ ಎಲ್ಲ ದೇವನಹಳ್ಳಿ ಭಾಗದವರು. ಹಾಗಾಗಿ ನನಗೆ ಹಳ್ಳಿ ಕಡೆ ಹೋಗಿ ಬರೋದು ತುಂಬ ಚಿಕ್ಕಂದಿಂದ ನನಗೆ ಅಭ್ಯಾಸ. ಆ ಹಳ್ಳಿ ಕಡೆ ಹೋದಾಗ ಬಂದಾಗ ಅದನ್ನು ನೋಡ್ತಾ ನನಗೆ ಹಸಿರು ಪರಿಸರ. ನಾವು ಬೆಂಗಳೂರು ಮೇಕರ್ ಸರ್ಕಲ್ ಬಸ್ ಹತ್ಕೊಂಡ್ರೆ ನಾವು ಹೋಗೋದು ದೇವನಹಳ್ಳಿಗೆ. ಹೋಗ್ತಾ ಇರೋ ಉದ್ದಕ್ಕೆ ರಸ್ತೆ ಮೇಲೆ ಗಾಡಿಗಳೇ ಭಾಳ ಕಡಿಮೆ. ಈ ಕಡೆ ಆ ಕಡೆ ಇಕ್ಕೆಲೆಗಳು ನೋಡ್ರೆ ಎರಡೂ ಬದಿ ಸಾಲು ಮರಗಳು, ಹಸಿರು, ಸ್ವಚ್ಛಂದ ಹಸಿರು. ಅದರಿಂದ ಆಚೆಗೆ ನೋಡಿದ್ರೆ ಕೆರೆ ಕಟ್ಟೆಗಳು, ಈ ಕಡೆ ನೋಡಿದ್ರೆ ಹೊಲ ಗದ್ದೆಗಳು, ಬೆಟ್ಟ ಗುಡ್ಡಗಳು. ಎಂಥ ಸೌಂದರ್ಯ! ಅದು ನೋಡ್ತಾರೇ ಒಂದು ಮನಸ್ಸಿಗೆ ಆಹ್ಲಾದಕ ವಾತಾವರಣ. ಚಿಕ್ಕ ಮಕ್ಕಳಿದ್ದಾಗೆ ನಮ್ಗೆ ಸ್ಟಾರ್ಟ್ ಆಗ್ತಾಯಿತ್ತು. ಅದಾದಮೇಲೆ ನಾವು ಅಲ್ಲಿ ಹಳ್ಳಿಗೆ ಹೋದಾಗ ಹಾಗೆ ಗಿಡ ಮರ ಹೇಗೆ ಬೆಳೆಯುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಚಿಕ್ಕ ಮಕ್ಕಳು ನಮ್ಮ ಅಜ್ಜಿಗೂ ಕೇಳ್ತಿದ್ದೆ, ಈ ಗಿಡ ಮರ ಎಲ್ಲ ಹೇಗೆ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಆಗ ಅವರು ನಮ್ಮ ಕರೆದು ಒಂದು ನಮಗೆ ಅನುಭವ ಹೇಳ್ತಿದ್ರು, ಹೀಗೆಲ್ಲ ಹಾಗೆ ಅಂತ ಹೇಳ್ತಿದ್ರು. ಅದಾದಮೇಲೆ ನಮಗೆ ಹಾಗೆ ತೋರಿಸ್ತಾಯಿದ್ರು, ಏನು ಈ ಸಪೋರ್ಟನ್ನು ಕೊಟ್ಬಿಟ್ಟು ತಿಂದ್ಬಿಟ್ಟು ತೊಗೊಂಬ ಮಗ ಬೀಜ ಅಂಥೇಳಿ ಅವರೇ ತೋಡ್ಬಿಟ್ಟು ನಮ್ಮ ಕೈಲಿ ಇಡಿಸ್ತಾಯಿದ್ರು. ಆಮೇಲೆ ಮಾವಿನ ಹಣ್ಣು ತಿಂದರೆ ಅದರ ಓಟೆಗಳು ಕೊಟ್ಬಿಟ್ಟು ಆ ಓಟೆನ ನನ್ನ ಕೈಲಿ ಉಣಿಸ್ತಾಯಿರು. ಒಂದು 3 ತಿಂಗಳು 6 ತಿಂಗಳು 1 ವರ್ಷ ಬಿಟ್ಟು ಬಂದಾಗ ನೋಡ್ತೀಯ ಮಗ ಹೆಂಗಿರುತ್ತೆ ಅಂತ ಇರು. ಅದೆಲ್ಲ ನೋಡ್ತಾ ನಮ್ಗೆ ಹೌದಾ ಅಂತ ಮತ್ತೊಂದು 6 ತಿಂಗಳಿಂದ ಹೋದಾಗ ಅದು ಬೆಳೀತಾಯಿತ್ತು. ಮರ ನೋಡಿದಾಗ ಎಂಥ ಮ್ಯಾಜಿಕ್ಕು, ಏನಿದು ನೇಚರು, ಇಷ್ಟೊಂದು ಈಗಿಲ್ಲ, ಒಂದು ಬೀಜ ಹಾಕಿದ್ರೆ ಬೆಳೆಯುತ್ತಲ್ಲ ಅಂಥೇಳಿ ಆಗಿಂದ ನಮಗೆ ಹಸಿರ ಮೇಲೆ ಭಾಳಷ್ಟು ಪ್ರೀತಿ. ಮತ್ತು ಹೊಲ ಗದ್ದೆಯಲ್ಲಿ ಸೊಪ್ಪು ಗಿಪ್ಪೆಲ್ಲ ನೋಡಿಕೊಂಡು ದನ ಕರುಗಳು ನೋಡ್ತಾರೆ. ನಮಗೆ ಹಳ್ಳಿ ಈಗಲೂ ನಮ್ಗೆ ಹಳ್ಳಿ ಅಂದರೆ ನನಗೆ ಅಷ್ಟೊಂದು ಸಂತೋಷ. ಸುಮಾರು 4-5 ಸಾವಿರ ಗಿಡಗಳನ್ನು ನೆಟ್ಟಿದ್ರಿ ಸಹಕಾರ ನಗರದಲ್ಲಿ. ಅದು ಹೇಗೆ ಆಯಿತು, ಯಾವ ಥರ ಮಾಡಿದ್ರಿ? 1,000 ಗಿಡ ಬೇಕಂತ ನನ್ನ ಕಾರ್ ತೊಗೊಂಡು ಕೊಡಗಳ್ಳಿ ಗೇಟಿಂದ ಹೈವೇ ತನಕ ಡ್ರೈವ್ ಮಾಡೋದು. 2.5 ಕಿಲೋಮೀಟರ್ ಇದೆ. 2.5 ಕಿಲೋಮೀಟರ್ ಅಂತ ರೈಲ್ವೆ ಎರಡೂ ಬದಿ ಲೆಕ್ಕ ತೊಗೊಂಡ್ರೆ 5 ಕಿಲೋಮೀಟ್ರ್ ಆಯಿತು. 5 ಕಿಲೋಮೀಟ್ರ್ 5 ಮೀಟ್ರಿಗೆ ಅಂದರೆ ಒಂದೊಂದು ಗಿಡ ನೆಟ್ಟರೆ 1,000 ಗಿಡ ನೆಡ್ಬೋದು ಅಂತೇಳಿ ಒಂದು ದೊಡ್ಡ ಟಾಸ್ಕು. ಸುಮ್ಮನೆ ಒಂದೇ ರೀತಿ ಒಂದೇ ಜಾತಿ ಹಾಕೋ ಬದಲು 1,000 ಗಿಡ ಅಲ್ವಾ, 100 ಬೇರೆ ತಳಿ ತರೋಣ ಅಂಥೇಳಿ ಈ ಕಡೆ 50 ಆ ಕಡೆ 50 ಸಿಮಿಲರ್ ಗಿಡಗಳು. ಅದರಲ್ಲಿ ಈ ಮೊಹಗನಿ, ಜಕರಾಂಡ, ಟಬುಬೆ ರೋಸಿಯಾ, ಟಬುಬೆ ಅವಲಂಡ, ಮತ್ತು ಹೊಂಗೆ, ನೇರಳೆ, ಕ್ಯಾಶೆ ಸಿಲೆಟಾ, ಸ್ಪೆತೋಡಿಯಾ, ಆಕಾಶ್ ಮಲ್ಲಿಗೆ, ಆಮೇಲೆ ಕೊನೆಗೆ ಈ ಪಾರ್ಕ್ ಉದ್ಯಾನವನದಲ್ಲಿ ಹಾಕಿದ್ದೀನಿ. ಏನಂತ ಆ್ಯಪಲ್ಲು, ಸಪೋಟ, ಇದರದ್ದೆಲ್ಲನೂ ನಮ್ಮ ಸ್ಟ್ರಾಬೆರಿ, ಈ ಥರದ್ದೆಲ್ಲ ನಾನು ಉದ್ಯಾನವನಲ್ಲೂ ಹಾಕಿದ್ದೀನಿ. ಯಾಕೆಂದರೆ ಮುಂದಿನ ಜನಾಂಗಕ್ಕೆ ನಾವೆಲ್ಲೋ ಟಿ ವಿಯಲ್ಲಿ ಮೊಬೈಲ್ ನೋಡ್ಬೋದು ಬಿಡಿ, ಆದರೂ ಕೂಡ ನೀವು ನೋಡಬೇಕಲ್ಲ ಅಂತೇಳಿ ಉದ್ಯಾನ ಅದು ಹಾಕಿದ್ದೀನಿ. 1000 ಗಿಡಗಳು ನೆಟ್ಟೆ ನೋಡಿ. ಗಿಡಗಳನ್ನ ನೆಡೋದು ಮುಖ್ಯ ಅಲ್ಲ, ಅದನ್ನು ಪಾಲನೆ ಮಾಡಬೇಕು, ಪೋಷಣೆ ಮಾಡಬೇಕು, ಮತ್ತು ನೀರು ಹಾಕಬೇಕು, ಅದಕ್ಕೆ ಸೂಕ್ತವಾದ ಗೊಬ್ಬರ ಹಾಕಬೇಕು. ಅದೆಲ್ಲ ಹೇಗೆ ಮಾಡಿದ್ರಿ? ಅದು ಗಿಡ ನೆಟ್ಟೆ, ಈ ತಡಕೆಗಳು ತೊಗೊಂಬಂದು ಜನ ಬಿಟ್ಟು ಅದಕ್ಕೆಲ್ಲ ಒಂದೊಂದು ತಡಕೆ ಇಟ್ಟೆ. ಹಾಗೆ ಸುಮ್ಮನೆ ಬಿಟ್ಟರೆ ಆಗಲ್ಲ. ನನಗೆ ಕನ್ನಡದ ಮೇಲೆ ಅಪಾರ ಪ್ರೀತಿ ಇರೋದರಿಂದ ನಾನು ಸಣ್ಣ ಹುಡುಗನಿಂದ ಕನ್ನಡ ಸಂಘಗಳೆಲ್ಲ ಇತ್ತು, ಎಲ್ಲ ಓಡಾಡ್ತಾ ಇದ್ದೆ. ಸೊ ಹಾಗೆಯೇ ಏನು ಮಾಡಿದೆ, ನಾವು ನಮ್ಮ ಕನ್ನಡಕ್ಕೋಸ್ಕರ ಹೋರಾಡಿದವ್ರನ್ನ, ಲೇಖಕರನ್ನ, ಕವಿಗಳನ್ನ, ಕಲಾವಿದರನ್ನೆಲ್ಲ ಒಂದೊಂದು ಹೆಸರು ಕೊಟ್ಟರೆ ಚೆನ್ನಾಗಿರುತ್ತೆ. ಹೇಗೆ ಈ ಗಿಡಗಳು ಮರವಾಗಿ ಹೆಮ್ಮರವಾಗುತ್ತೋ ಹಾಗೆ ನಮ್ಮ ಭಾಷೆ ಹೆಮ್ಮರವ ಆಗೋಗಿದೆ. ಅದು ಹಾಗೆ ಉಳಿಬೇಕು ಅಂಥೇಳಿ
ಒಂದೊಂದು ಗಿಡಕ್ಕೂ ರನ್ನ, ಪಂಪ, ಜನ್ನ, ಸರ್ವಜ್ಞ, ರಾಘವಾಂಕ, ಹೀಗೆ ನಾವೀಗೆಲ್ಲ ಬರೀ ಜ್ಞಾನಪೀಠ ಅವ್ರು ಮಾತ್ರ ಇಟ್ಕೊಂಡಿದ್ದೀವಿ, ಅವ್ರನ್ನೆಲ್ಲ ಮರ್ತೋಗಿದ್ದೀವಿ. ಅದು 1,000 ಹೆಸರುಗಳು ತಂದು ಡಾಕ್ಟರ್ ಶ್ರೀರಾಮ್ ಭಟ್ ಅಂತ ನಮ್ಮ ಸ್ನೇಹಿತರು, ಅವರು ಕನ್ನಡ ಮೇಷ್ಟ್ರು, ಅವ್ರನ್ನ ಕೇಳಿದ ಒಂದಷ್ಟು ಕೊಟ್ಟರು. ಎಲ್ಲ ತೊಗೊಂಡು ಪ್ರತಿಯೊಂದು ಗಿಡಕ್ಕೂ ಹಾಕಿದ್ದೆ. ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ತಡಕೆ ಹಾಕಬೇಕು, ಕನ್ನಡ ಬೋರ್ಡ್ ಹಾಕಬೇಕು, ಒಂದು 4-5 ವರ್ಷ ಮಾಡಬೇಕು, ಆಮೇಲೆ ಅಷ್ಟು ಮಾಡಿ ಬೆಳ್ಕೊಂಡು ಹೋಗುತ್ತೆ ಬಿಡಿ. ಹಸಿರು ಬಂತು, ಎಲೆ ಹೊಡ್ಕೊಡ್ತು, ಕೊಂಬೆಗಳಾಯಿತು, ಆಮೇಲೆ ಹೂ ಬಿಡೋಕ್ಕೆ ಶುರುವಾಯಿತು. ಸೊ ಆವಾಗ ನಿಮ್ಮ ಮನಸ್ಸಿನಲ್ಲಿ ಏನು ಅನ್ನಿಸ್ತು ಸರ್? ನನಗೇನಿಲ್ಲ, ನನಗೆ ಖುಷಿಯಾಗಿದ್ದೆ ಅನ್ನೋದ್ರೆ, ನಾವು ಈ ಭೂಮಿ ಮೇಲೆ ಹುಟ್ಟಿದ್ದೀವಿ. ಇಲ್ಲಿನ ಗಾಳಿ, ನೀರು, ಬಿಸಿಲು, ಪ್ರಪಂಚ, ಪರಿಸರ ಇಷ್ಟೆಲ್ಲ ನಮ್ಮನ್ನು ಕಾಪಾಡಿದೆ. ನಾವು ಒಂದು ಚೂರು ಎಲ್ಲ ಒಂದು ಕಡೆ ಮಾಡಿರೋದಕ್ಕೋಸ್ಕರ ಬೇರೆಯವ್ರು ಖುಷಿಯಾಗಿದೆ. ಅಲ್ಲಿ ಹೆಂಗೆ ಖುಷಿ ಅಂದರೆ, ಜನ ನನಗೆ ಪ್ರತಿದಿನ ನನ್ನ ನೆನೆಸ್ಕೊಳ್ಳೋರು ತುಂಬ ಜನ ಇದ್ದಾರೆ. ಆ ಸಾಲು ಮರಗಳು 2-3 ಕಿಲೋಮೀಟ್ರ್ ಎರಡೂ ಕಡೆ ಎಲ್ಲ ಇದೆ, ಪಾರ್ಕ್ಗಳಿಗೆಲ್ಲ ಇದೆಯಲ್ಲ, ಅಲ್ಲೇ ನಡೆದಾಡೋಕ್ಕೆ ಇವಾಗ ವಾಕಿಂಗ್ ಟ್ರ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಅಲ್ಲೇ ಬರ್ತಾರೆ. ಅಷ್ಟೊಂದು ಚೆನ್ನಾಗಿದೆ ಹಸಿರು, ಅಷ್ಟು ಚೆನ್ನಾಗಿದೆ ಗಾಳಿ ಅಂದ್ಬಿಟ್ಟು ಅಲ್ಲಿ ಬಂತು. ಅವರೆಲ್ಲ ನನಗೆ ಫೋನ್ ಮಾಡ್ತಾರೆ, ಖುಷಿಯಾಗುತ್ತೆ, ಏನೋ ಮಾಡಿ ಸಾರ್ಥಕ ಆಯ್ತಲ್ಲ. ಗ್ರೇಟ್ ಪ್ರಧಾನಮಂತ್ರಿ ಮೋದಿಜಿ ಅವರು ನಮ್ಮನ್ನು ಗುರುತಿಸಿದ್ದಾರೆ. ಅಲ್ಲಿಂದ ಮನ್ ಕಿ ಬಾತ್ ಅಲ್ಲೋದ್ಮೇಲೆ ಅಂತೂ ಇನ್ನೂ ದೊಡ್ಡ ವಿಷಯ ಆಯಿತು. ಮರದ ಹತ್ರ ಹೋದಾಗ ಪ್ರಾಣಿಗಳು, ಹಸು, ದನ, ಎಮ್ಮೆಗಳು ಮಲಗಿರ್ತಾಯಿತ್ತು. ಆಮೇಲೆ ಎಷ್ಟೋ ಜನ ಅಲ್ಲಿ ದನ ಕಾಯುವಂಥ ವ್ಯಕ್ತಿಗಳು ಕೂಡ ತಂಪು ಆರಿಸ್ಕೊಡ್ತಾರೆ, ದಾರಿಲಿ ಹೋಗೋರು. ಮತ್ತು ಪಕ್ಷಿಗಳ ಕಲರವ, ಅಂದರೆ ಎಲ್ಲ ಥರದ ಪಕ್ಷಿಗಳು ಇತ್ತಲ್ಲಿ. ನಿಮ್ಗೆ ಏನು ಅನ್ನಿಸ್ತು ಸರ್? ಪರಿಸರ ಅಂದರೆ ಏನು? ಗಿಡ ನೆಟ್ಟರೆ ಮಳೆ ಬರುತ್ತೆ, ನಮಗೆ ನೆರಳಾಗುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ ಅಷ್ಟೇ. ಅದು ನೆಟ್ಟು ಬೆಳೆದ ಮೇಲೆ ಅಲ್ಲಿ ಹೋಗಿ ಸಂತೋಷ ನೋಡಬೇಕು. ಅಲ್ಲಿ ಕೆಂಜಿರುವೆ ಇರುತ್ತೆ, ಕಪ್ಪಿರುವಿರುತ್ತೆ, ಅಲ್ಲಿ ಗೊದ್ದಗಳಿರುತ್ತೆ, ಅಳಿಲಿರುತ್ತೆ, ಮತ್ತು ಸಣ್ಣ ಈ ಕೋತಿಗೆ, ಅವು ಎಲ್ಲಕ್ಕೂ ವಾಸಸ್ಥಾನ ಅದು. ನಾವು ನಮಗೆಲ್ಲ ಕಟ್ಕೊಂಡ್ಬಿಡ್ತೀವಿ, ಅವು ಪಾಪ ಎಲ್ಲಿರುತ್ತೆ. ನೀವು ಅಲ್ಲಿ ಹೋಗಿ ನಿಂತಾಗ ಗೊತ್ತಾಗುತ್ತೆ, ಓ ಪ್ರಪಂಚ ಇಷ್ಟೊಂದು ವಿಶಾಲ, ಇಷ್ಟೊಂದು ನಮಗೇನು ಗೊತ್ತಿರಲ್ಲ ನೇಚರು. ನಾವು ಸುಮ್ಮನೆ ಕೆಲಸ ಹುಟ್ಟಿದ್ರಿ, ಬೆಳೆದ್ರಿ, ಓದ್ರಿ, ಕೆಲಸಕ್ಕೆ ಹೋದ್ರಿ, ಬಂದ್ರಿ, ಆಯಿತು, ಪ್ರಪಂಚ ಮುಗಿದೈತೆ ಅಂತ ನಮ್ಮ ಕೈಲಾಗಿ ಸೇವೆ ಪ್ರಪಂಚಕ್ಕೆ ಮಾಡ್ರೆ ಅದು ಒಂದು 300 ವರ್ಷನೋ 400 ವರ್ಷನೋ 500 ವರ್ಷನೋ ಉಳಿಯುವಂಥ ಕೆಲಸಗಳು. ಅದನ್ನು ನಾವು ದೇವ್ರ ಸೇವೆ ಅಂದ್ಕೊಂಡು ಮಾಡಿದ್ದೆ ಅಷ್ಟೇ. ಹುಲ್ಲೇಗೌಡನಹಳ್ಳಿ, ಬೈರೇಗೌಡನಹಳ್ಳಿ, ಸೊಂಡೆಕೊಪ್ಪ, ನೆಲಮಂಗಲದ ಭಾಗದಲ್ಲಿ ಅಲ್ಲೆಲ್ಲ ಸುಮಾರು ನೆಟ್ಟಿದ್ದೀನಿ. ಜನವರಿ ಫೆಬ್ರವರಿಲಿ ಹೂ ಬಿಡುತ್ತೆ, ಟಬು ಬೈರೋಸಿಯ, ಟಬು ಬಿಯಾವಲಂಡ, ಇವೆಲ್ಲನೂ. ಅದು ನೋಡಿದಾಗ ಇಡೀ ಮರದಲ್ಲಿ ಲಕ್ಷಾಂತರ ಎಲೆಗಳು ಎಲ್ಲ ಉದುರಿ ಲಕ್ಷಾಂತರ ಹೂ ಬರುತ್ತೆ. ಅಂದರೆ ಕಲರ್ ಇರುತ್ತೆ, ಎಲ್ಲ ಕಲರ್, ಬೇರೆ ಬೇರೆ ಕಲರು. ಅದನ್ನು ನೋಡ್ಬಿಟ್ಟು ಜನ ಫೇಸ್ಬುಕ್ಕಲ್ಲಿ ಹಾಕ್ತಾರೆ, ಸ್ವರ್ಗ ಅಂತ ಹಾಕ್ತಾರೆ ಅದನ್ನು. ಇನ್ನೊಂದು ಚಿಕ್ಕಂದಿಂದ ಈ ಸೀಡ್ ಬಾಲಿಂಗ್ ಅಂತ ಮಾಡ್ತಿರಲ್ಲ, ಅದು ಕೂಡ ನಾನು ಕಾಡಿಗಿಡಿಗೆಲ್ಲ ಹೋದಾಗ ಒಂದಷ್ಟು ತೊಗೊಂಡು ಹೋಗ್ಬಿಟ್ಟು ಎಲ್ಲ ಇಸ್ಕೊಂಡ್ಬರ್ತಾಯಿದ್ದೆ. ಅಂದರೆ ಸೀಡ್ ಬಾಲ್ ಅಂದರೆ ಒಂದು ಬೀಜನ ಮಣ್ಣಿನಲ್ಲಿ ಅಥವಾ ಇದರಲ್ಲಿ ಸುತ್ತಿಬಿಟ್ಟು ಒಳಗಡೆ ಹಾಕ್ಬಿಟ್ಟು ಮಣ್ಣಿನ ಉಂಡೆ ಎಸೆದು ಬಿಡೋದು. ಮಳೆಗಾಲದಲ್ಲಿ ಎಸೆದು ಬಿಟ್ರೆ ತಾನಾಗಿ ಬೆಳೆದು ಬಿಡ್ತಿದೆ. ಸರ್, ಇಷ್ಟು ದೀರ್ಘವಾದ ಒಂದು ಕಾಲದಲ್ಲಿ ನಿಮ್ಗೆ ಏನಾರು ಒಂಥರ ಹಾಸ್ಯಾಸ್ಪದ ಅಂತ ಸನ್ನಿವೇಶಗಳೇನಾದ್ರು ಸಿಕ್ಕಿದೆಯಾ? ಅದು ಹೇಳಿದ್ನಲ್ಲ, ನಾನು ನೋಡಲ್ಲ ನಗದ್ಬಿಟ್ರು ಜನ, ಓ ಇವ್ರು ಸುಮ್ಮನೆ ಹೆಸರು ಮಾಡೋಕ್ಕೆ ಮಾಡ್ತಂತ. ಇನ್ನು ಕೆಲವರು ತಮಾಷೆಗೆ ಅವ್ರು ಹೆಂಗೆ ಮಾತಾಡ್ತಾರೆ ಅಂದರೆ ನಗು ಬರುತ್ತೆ. ಸರ್ ಇದೆಲ್ಲ ಹಾಕೋ ಬದಲು ಗಂಧದ ಮರ ಹಾಕ್ಬಿಡಿ ಸರ್ ಅಂತೆ. ಅಂದರೆ ಸಜೆಷನ್ ಕೊಡೋರು ಜಾಸ್ತಿ, ಸಜೆಷನ್ ತುಂಬ ಜನ ಇದ್ದಾರೆ, ಕೆಲಸ ಮಾಡೋರು ಕಡಿಮೆ ಅಂತ. ಭಾಳ ಕಡಿಮೆ. ನೀವು ಮರಗಳ ಬದಿನಲ್ಲಿ ಹಕ್ಕಿಗಳಿಗೋಸ್ಕರ ಕಾಳಿಡ್ತೀರಂತೆ, ಮತ್ತೆ ನೀರನ್ನು ಕೂಡ ಇಡ್ತೀರಂತೆ, ಅದ್ರದ್ದು ಹೇಳಿ ಸರ್, ಹೇಗೆ ಅದರಲ್ಲಿ ಆಸಕ್ತಿ ಬಂತು ನಿಮಗೆ? ಅಲ್ಲ, ನನಗೆ ಪಕ್ಷಿಗಳು ಬಂದೇ ಬರ್ತವೆ ಮರಗಳಂದಮೇಲೆ, ಪಾಪ ಒಂದು ನೀರಿಗೆ ಎಲ್ಲ ಹೋಗ್ತವೆ, ಸುತ್ತಮುತ್ತ ದೂರಕ್ಕೆ ಹೋಗ್ಬೇಕು ಕೆರೆ ಹತ್ರ. ಸರ್ ನಾವು ಒಂದಷ್ಟು ಮಾಡೋಣ ಅಂಥೇಳಿ ಒಂದಷ್ಟು ಪಿಲ್ಲರ್ಗೆಲ್ಲ ಹಾಕ್ಬಿಟ್ಟು ಒಂದು ಟ್ರೇ ಎಲ್ಲ ಮಾಡಿ ಅಲ್ಲೊಂದಷ್ಟೆಲ್ಲ ಕೋಟ್ಸ್ ಎಲ್ಲ ಹಾಕಿ ಅಲ್ಲಿ ನೀರು ಹಾಕ್ಬಿಟ್ಟು ನೆಲದ ಮೇಲೆ ಕಾಳು ಕಡಿ ಹಾಕ್ತಾಯಿರಿ. ಅವತ್ತಿಗೆ ಸಾಕಾನಗರಲ್ಲಿ ಜನಸಂಖ್ಯೆ ಭಾಳ ಕಡಿಮೆ, ಈ ರಸ್ತೆಯಲ್ಲಂತೂ ಯಾರೂ ಹೋಗ್ತಾನೆ ಇರಲಿಲ್ಲ. ಅವ್ರು ಕೂತ್ಕೊಂಡು ಶೂಟಿಂಗ್ ಮಾಡ್ತಾರೆ. ನಾನು ಅವ್ರು ಕೇಳಿದೆ ಎಷ್ಟು ಪ್ರಭೇದ ಬರುತ್ತೆ, 13 ಪ್ರಭೇದ ಬರ್ತಿತ್ತು. ಕಣ್ಗೂ ಈ ಒಂದು ಹಸಿರಿಗೂ ನಮ್ಮ ಪರಿಸರಕ್ಕೂ ಯಾವ ರೀತಿ ಒಂದು ಸಂಬಂಧ ಇದೆ ಅಂತ ಹೇಳ್ತೀರಿ? ಬೆಳಿಗ್ಗೆ 6 ಗಂಟೆಗೆ ವಾಕಿಂಗ್ ಹೋಗ್ತೀವಿ ನಾವು, 15 ಜನ ಗ್ರೂಪ್ ಇದು, SY ವಾಕರ್ಸ್ ಅಂದ್ಬಿಟ್ಟು ಗ್ರೂಪ್ ಎಲ್ಲ ಇದೆ. ಅಲ್ಲಿ ಕೂಡ ಬರೀ ಹಸಿರು ನೋಡ್ತೀವಿ. ಹೊರಗಡೆ ಬಂದರೆ ನಮ್ಮ ಗಿಡ ಮರ ನೋಡ್ತೀವಿ, ನಮ್ಮ ಮನೆ ಮುಂದೆ ಮರ ನೋಡ್ತೀವಿ. ಎಲ್ಲ ನೋಡಿ 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 ನಮ್ಮ ಕಣ್ಣಿಗೆ ಅಷ್ಟು ಅಂದರೆ ಇಟ್ ಈಸ್ ಎಕ್ಸ್ಪೀರಿಯನ್ಸ್. ನಾವು ಬರೀ ಪರಿಸರ ಇದ್ದರೆ ಕಣ್ಣು ಚೆನ್ನಾಗಿರುತ್ತೆ, ಹಸಿರು ನೋಡಿ ಅದಲ್ಲೇ ಇದ್ಬಿಟ್ಟಿದ್ದೀವಲ್ಲ, ಹಾಗಾಗಿ ಎಲ್ರಿಗೂ ಸಹಾಯ ಆಗುತ್ತೆ, ನಮಗೂ ಚೆನ್ನಾಗಿದೆ, ಅದು ಖುಷಿ ಆಗುತ್ತೆ ಪರಿಸರ ಸೇವೆ ಅಂದರೆ. ಸರ್, ಈಗ ನೀವು ಕಟ್ಟಿದ್ದೀರಲ್ಲ ಬಸ್ ನಿಲ್ದಾಣ, ವಿಶಿಷ್ಟವಾಗಿದೆ, ಇದೆಲ್ಲ ಹೇಗೆ ಮಾಡೋಕ್ಕೆ ಸಾಧ್ಯ ಆಯಿತು ಸರ್? ಬಸ್ ಸ್ಟ್ಯಾಂಡ್ ಕಟ್ಟು ಅಂದರೆ ಕಟ್ಟಿದೆ, ಎಲ್ಲರೂ ಕಟ್ದಂಗೆ ನಾನು ಕಟ್ತಾರೆ ಏನು ಬಂತು. ನಾನೇನೋ ಒಂದು ಯಾವತ್ತೂ ಒಂದು ಬೇರೆ ಥರ ನೋಡ್ತಾನೆ ಇರ್ತೀನಿ, ಆ್ಯಂಗಲ್ ನೋಡ್ತಾನೆ ಇರ್ತೀನಿ, ಏನು ಮಾಡಿದ್ರು ವಿಶಿಷ್ಟವಾಗಿರಬೇಕು ಅಂತ. ಒಂದಷ್ಟು ಮಾಹಿತಿಗಳು ಹಾಕಿದ್ರೆ ಬರೀ ಮಾಹಿತಿ ನೋಡ್ಕೊಂಡು ದಿವಸ ಮಾಹಿತಿ ನೋಡೋರು ಇರ್ತಾರೆ, ಕೆಲವರಿಗೆ ದಿವಸ ನೋಡಿ ಬೇಜಾರಾಗಿರುತ್ತೆ. ಅದಕ್ಕೆ ದಿನಪತ್ರಿಕೆ ಅಂತ 5 ದಿನ ಕನ್ನಡ ದಿನಪತ್ರಿಕೆ ಮೊದಲನೇ ಹೆಸರು ಇಡ್ತೀನಿ, 5 ಕನ್ನಡ ದಿನಪತ್ರಿಕೆ, ಮತ್ತು ಪೇಪರ್ ಓದ್ತಾರೆ, ಆಯಿತು ಮುಗೀತು. ಮತ್ತು ಹಾಡು, ಅಟ್ಲೀಸ್ಟ್ ಹಾಡು ಹಾಕಿದ್ರೆ ಜನಕ್ಕೆ ಖುಷಿಯಾಗುತ್ತೆ ಅಂಥೇಳಿ ಅದೊಂದು ಪ್ಲ್ಯಾನಿಂಗ್ ಮಾಡಿದೆ. ಹೇಗೆ ಅಂದರೆ ಬೆಳಿಗ್ಗೆ ಸುಪ್ರಭಾತ 6 ಗಂಟೆಗೆ ಸುಪ್ರಭಾತ, ಭಕ್ತಿಗೀತೆಗಳು 7 ರಿಂದ 8, 6 ರಿಂದ 7 ಸುಪ್ರಭಾತ,
ವಿಷ್ಣು ಸಹಸ್ರನಾಮ, 7ರಿಂದ 8 ಭಕ್ತಿಗೀತೆ, ಆ ದಿನ ತಕ್ಕಂತೆ ಭಕ್ತಿಗೀತೆಗಳು, 8ರಿಂದ 10 ಭಾವಗೀತೆಗಳು, 10ರಿಂದ 12 ಹೊಸ ಚಿತ್ರಗೀತೆಗಳು ವೆರಿ ಸೆಲೆಕ್ಟಿವ್, 12ರಿಂದ 1 ಸುಗಮ ಸಂಗೀತ, 1ರಿಂದ 3 ಜನಪದ ಗೀತೆ, 3ರಿಂದ 4 ರಂಗಗೀತೆಗಳು, 4ರಿಂದ 7ವರೆಗೂ ಹಳೆಯ ಸುಂದರ ಚಲನಚಿತ್ರ ಗೀತೆಗಳು, ಅದ್ರ ಮಧ್ಯೆ 7ರಿಂದ 8 ಬ್ರೇಕ್ ಮಾಡೋಕ್ಕೊಂದು ಅಗೇನ್ ಜನಪದ ಗೀತೆಗಳು, ಮತ್ತು 8ರಿಂದ 10 ಗಂಟೆವರೆಗೂ ಹಾಡು ಬರುತ್ತೆ. ಆಟೋಮೆಟಿಕ್ಕಾಗಿ ಆನು ಆಫೆಲ್ ಆಗುತ್ತೆ. ಅಲ್ಲಿ ಲೈಟ್ಗಳು ಅಷ್ಟೇ ನಿಮಗೆ ಸಂಜೆ 6 ಗಂಟೆಗೆ ಒಂದು 6-7 ಲೈಟ್ ಬರುತ್ತೆ, 6:30 ಸ್ವಲ್ಪ ಕತ್ಲಾದ್ಮೇಲೆ ಒಂದು 60 ಲೈಟ್ ಬರುತ್ತೆ. ನೋಡೋಕೆ ಅಷ್ಟು ಸುಂದರವಾಗಿದೆ. ಅಲ್ಲಿ ಇಷ್ಟೇ ಅಲ್ಲ, ಒಂದು ಗಡಿಯಾರ ಹಾಕಬೇಕು. ಹೆಂಗೆ ಮಾಡಬೇಕು, ಅದಕ್ಕೂ ಕನ್ನಡ ಹಾಕ್ಬೇಕಂತೆ ಒಂದು ಕನ್ನಡ ಗಡಿಯಾರ, ಒಂದು ಕನ್ನಡ ಬಾವುಟ, ಅಲ್ಲಿ ಬಂದವರು ಹೋದ ಸ್ವಲ್ಪ ನೀರಿರಲಿ ಅಂತೇಳಿ ಒಂದು ಮಿನರಲ್ ವಾಟರು ಒಂದು ಟ್ಯಾಂಕ್ ಇಟ್ಟು ಅದಕ್ಕೆ ನೀರು BB ಅಂತ ನೀರು ಕೊಡ್ತಾರೆ. ಸರ್, ಇಷ್ಟೆಲ್ಲ ನೀವು ಮಾಡಿದ್ದೀರಾ, ನಿಮಗೆ ಆತ್ಮತೃಪ್ತಿ ಇದೆಯಾ? ಹೌದು. ಇನ್ನೂ ಆಸೆ ಇದೆಯಾ? ಇನ್ನೂ ಮಾಡಬೇಕು? ಆಸೆ ತುಂಬ ಇದೆ. ಇನ್ನೂ ಕೆಲವು ಬಸ್ ನಿಲ್ದಾಣ ಕಟ್ಟಬೇಕು, ಇನ್ನೂ ಗಿಡ ಮರ ಬಿಡಿ ಜೀವನ ಪರ್ಯಂತ ನಡೆಯೋದೇ ಕೆಲಸ. ಮಳೆಗಾಲ ಬಂದರೆ ನಾವು ರೆಡಿ ಮಾಡ್ಕೊಳ್ತಾ ಇರ್ತೀವಿ. ನಾನು ಪ್ರತಿ ವರ್ಷ 200, 300, 500, 1000 ಗಿಡಗಳು ನೆಡೋದು ಗ್ಯಾರಂಟಿ. ಸೊ ಹಾಗಾಗಿ ನನಗೆ ದೈವಾನುಗ್ರಹ ಅಷ್ಟೇ. ನಿಮ್ಗೆ ಇಷ್ಟೆಲ್ಲ ಸೇವೆ ಮಾಡಿದ್ದೀರಲ್ಲ, ಮಾಡ್ತಾ ಇದ್ದೀರಲ್ಲ, ಪರಿಸರ ಸೇವೆ, ಜನಸೇವೆನ, ನಿಮಗೆ ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆ. ಏನೇನು ಬಂದಿದೆ ಅಂತ ಸ್ವಲ್ಪ ಹೇಳ್ತೀರಾ? ಕೆಂಪೇಗೌಡ ಪ್ರಶಸ್ತಿ 2 ಸರ್ತಿ ಕೊಟ್ಟರು. ಒಂದು ಪರಿಸರಕ್ಕೆ ಒಂದು ಸರ್ತಿ, ಬಸ್ ಸ್ಟ್ಯಾಂಡ್ ಕಟ್ಟಿದ್ದಕ್ಕೆ ಕನ್ನಡಕ್ಕೋಸ್ಕರ ಒಂದು ಸರ್ತಿ, ಮತ್ತು ಆರ್ಯಭಟ ಏನು ಬೇಕಾದಷ್ಟು ನಮ್ಮ ಇದು ದಯಾನಂದ ಸಾಗರ್ ಫೌಂಡೇಶನಿಂದ ಕೊಟ್ಟರು. ಸಾಕಷ್ಟು ಬಂದಿದೆ. ಮಂಗಳೂರಲ್ಲಿ ಬಂದಿದೆ. ಆಮೇಲೆ ನೀವು ಸಿಂಗಪುರ್, ಮಲೇಷಿಯಾದಲ್ಲೂ ಕೂಡ ಹೋಗಿ ಪ್ರಶಸ್ತಿಗಳನ್ನ ತಗೊಂಡಿದ್ದೀರಾ. ಅಲ್ಲಿನ ಸರ್ಕಾರ ಮತ್ತು ಸಂಘಗಳು ಸೇರಿಕೊಂಡು ನಮ್ಮನ್ನೆಲ್ಲ ಕರೆದು ಪ್ರಾಜೆಕ್ಟ್ ಮಾಡಿ ಅವಾರ್ಡ್ ಕೊಡ್ತಾರೆ. ನಾವೇನು ಖುಷಿಯಿಂದ ಮಾಡ್ತೀವಿ ಅಷ್ಟೇ. ಒಟ್ಟಾರೆ ನೀವು ಪರಿಸರದ ಬಗ್ಗೆ ಎಷ್ಟರ ಮಟ್ಟಿಗೆ ಕಾಳಜಿ ಇರಬೇಕು, ನಮ್ಮ ಮುಂದಿನ ಪೀಳಿಗೆ ಹೇಗೆ ಅದನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಲಿಕ್ಕೆ? ಹುಟ್ಟಿದ ಮೇಲೆ ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಅಂತ ಮಾಡಬೇಕು, ಒಂದು ಸಾರ್ಥಕತೆ ಇರಬೇಕು. ಸಾಧನೆ ಅಂದರೆ ದೊಡ್ಡ ದೊಡ್ಡ ಸಾಧನೆ ಮಾಡೋದು ಬೇಡ. ಒಬ್ಬರು ಒಂದು ಗಿಡ ನೆಟ್ಬಿಡಿ, ನಿಮ್ಮ ಮನೆ ಮುಂದೆ ಜಾಗ ಇಲ್ದರೂ ಬೇರೆಲ್ಲ ಹೋಗಿ ನೆಟ್ಬಿಟ್ಟು ಅದನ್ನು ನೋಡ್ಕೊಳ್ಳಿ. ಒಂದು ನೆಕ್ಸ್ಟ್ ಇಮಿಡಿಯೇಟ್ ಹೇಳಬೇಕಾದ್ರೆ, ಈ ಪ್ಲಾಸ್ಟಿಕ್ ಅನ್ನೋದನ್ನು ಯಾರೂ ಉಪಯೋಗಿಸ್ಬಾರ್ದು. ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಮುಟ್ಟಕ್ಕೆ ಹೋಗಬಾರ್ದು. ಪೇಪರ್ ತೊಗೊಂಡು ಪೇಪರ್ ಇಟ್ಕೊಬೇಕು. ಮತ್ತು ಇನ್ನೆಲ್ಲ ಹೊಗೆ ಹಾಕ್ತಾರೆ. ಮನೆ ಮುಂದೆ ಕಸ ಕೂಡ ಅಷ್ಟೇ, ಯಾಕಂದರೆ ಆಗೋದಲ್ಲ, ಅದನ್ನೆಲ್ಲ ಬೇರೆ ಬೇರೆ ಮಾಡಿ ಅದು ಸರಿಯಾಗಿ ಕೊಟ್ಟು, ಅದು ಕೂಡ ಜನ ಆದಷ್ಟು ಕಸ ಆಚೆ ಹೋಗೋ ಥರ ನೋಡ್ಕೊಬಾರ್ದು. ಮನೆಯಲ್ಲೇ ಆದಷ್ಟು ಕಸ ಕಡಿಮೆ ಮಾಡಬೇಕು. ಎಲ್ಲರೂ ಕೂಡ ಒಂದು ಚೀಲ ಇಟ್ಕೊಂಡು ಹೋಗಬೇಕು. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ನೀರನ್ನ ಹಾಳು ಮಾಡೋದು ಬೇಡ. ಮೋರಿ ಪಕ್ಕದಲ್ಲ ನಮ್ಮ ಮೋರಿಗಳೆಲ್ಲ ಕ್ಲೀನ್ ಮಾಡಿ ಸೊಳ್ಳೆಗಳು ಬರದಂಗೆ ಎಲ್ಲ ಆರೋಗ್ಯ ಕಡೆದು ಇದರಿಂದನೇ ಸೊಳ್ಳೆಗಳಿಂದ ಆ ಕಾಯಿಲೆ ಈ ಕಾಯಿಲೆ ಅಂತ. ಹಾಗಾಗಿ ನೀರನ್ನ ಮಲಿನಗೊಳಿಸಬಾರ್ದು, ಗಾಳಿ ಮಲಿನಗೊಳಿಸಬಾರ್ದು. ಆದಷ್ಟು ಗಾಡಿಗಳು ಕಡಿಮೆ ಮಾಡಬೇಕು. ಸುಮ್ಮನೆ ಕಾರ್ ತೊಗೊಂಡು ಮನೇಲಿ ನಾಲ್ಕು ಕಾರ್ ಇಟ್ಕೊಂಡು ಓಡೋದು ಅದು ಸರಿಯಲ್ಲ. ಎಷ್ಟಾಗುತ್ತೋ ಅಷ್ಟು ಮಿನಿಮೈಸ್ ಮಾಡಿ ಪೆಟ್ರೋಲ್ ಯೂಸ್ ಮಾಡೋದು ಕಡಿಮೆ ಮಾಡಬೇಕು. ಪ್ಲಾಸ್ಟಿಕ್ ಯೂಸ್ ಮಾಡೋದು ಕಡಿಮೆ ಮಾಡಬೇಕು. ಗಿಡ ಮರ ನೆಡಬೇಕು. ಗಾಳಿ ಸ್ವಚ್ಛಂದಾಗಿಟ್ಟು ನಾವು ಕೂಡ ಇದ್ದೀವಿ, ಮುಂದಿನವ್ರಿಗೂ ಬೇಕಲ್ಲ. ನಮ್ಮದು ಆಯ್ತು ಅಂದರೆ ಮುಂದಿನ ಜನಾಂಗ ಮತ್ತು ಇನ್ನೂ 100 ಎಲ್ಲ ಲಕ್ಷಾಂತರ ವರ್ಷದಿಂದ ಬಂದಿರೋ ಈ ಪ್ರಪಂಚ ಭೂಮಿ ನಾವು ಉಳಿಸಿ ಬೆಳೆಸೋಕ್ಕೆ ಪ್ರತಿಯೊಂದು ಹಂತದಲ್ಲೂ ನಾವು ಪ್ರಯತ್ನ ಪಡಬೇಕು ಅಂತೇಳಿ. ಸರ್, ಇಷ್ಟೋ ತನಕ ನಮ್ಮ ನಾರಾಯಣ ಹತ್ರ ಪಾಡ್ಕಾಸ್ಟಿಂಗ್ ಬಂದು ನಮಗೆ ಈ ಪರಿಸರದ ಬಗ್ಗೆ, ನಮ್ಮ ಮುಂದಿನ ಮಕ್ಕಳ ಭವಿಷ್ಯವನ್ನು ಹೇಗೆ ನಾವು ರಕ್ಷಿಸ್ಕೋಬೇಕು, ಆರೋಗ್ಯದ ಬಗ್ಗೆ, ನಮ್ಮ ಕಣ್ಣುಗಳು ಎಷ್ಟು ಸುಂದರವಾದ ಜಗತ್ತನ್ನು ನೋಡಬಹುದು, ಹಾಗೆ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ಕೋಬೇಕು, ಪರಿಸರ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ನಮಸ್ಕಾರ ಸರ್. ನಮಸ್ಕಾರ. ಆತ್ಮೀಯರೇ, ಇದುವರೆಗೂ ನೋಡಿದ್ರಲ್ಲ, ನಮ್ಮ ನಾರಾಯಣ ನೇತ್ರಾಲಯದ ಪಾಡ್ಕಾಸ್ಟಿಂಗ್ನಲ್ಲಿ ವಿಶೇಷ ಅತಿಥಿಯಾಗಿ ಪರಿಸರ ಪ್ರೇಮಿ ಸಮಾಜ ಸೇವಕರಾದಂಥ MS ಸುರೇಶ್ ಕುಮಾರ್, ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ವಿ. ಹಾಗೆ ಈ ಕಾರ್ಯಕ್ರಮ ನಮ್ಮ ನಾರಾಯಣ ನೇತ್ರ ಪಾಡ್ಕಾಸ್ಟಿಂಗ್ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಇದೇ ರೀತಿ ನಮಗೆ ಬೆಂಬಲ ನೀಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.